ಹುಬ್ಬಳ್ಳಿ ನೇಹಾ ಕೊಲೆ ಕೇಸ್ನಲ್ಲಿ ಅಮಿತ್ ಶಾ ರಾಜಕೀಯ ಮಾಡ್ತಿದ್ದಾರೆ. ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಏನೇನೋ ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಕೇಸ್ ಏನಿದೆ, ಈ ಕೇಸನ್ನ ರಾಜಕೀಯಕ್ಕೋಸ್ಕರ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಅಮಿತ್ ಶಾ ಏನೇನೋ ಮಾತನಾಡ್ತಾರೆ. ಬಾಗಲಕೋಟೆಯಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ನಾವು ಆರೋಪಿಯನ್ನ ಕೂಡಲೇ ಬಂಧಿಸಿದ್ದೇವೆ. ಈ ಪ್ರಕರಣದಲ್ಲಿ ಅದನ್ನ ಸಿಐಡಿಗೆ ಕೂಡ ತನಿಖೆಗೆ ಅಂತ ಕೊಟ್ಟಿದ್ದೇವೆ. ಸ್ಪೆಷಲ್ ಕೋರ್ಟ್ ಕೂಡ ನಿರ್ಮಿಸಿದ್ದೇವೆ, ಅದಕ್ಕೆ ರಚನೆ ಮಾಡಿದ್ದೇವೆ. ಅದನ್ನ ಲವ್ ಜಿಹಾದ್ ಅಂತ ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇಷ್ಟೆಲ್ಲ ಮಾತನಾಡುವಂತ ಅಮಿತ್ ಶಾ ಮಣಿಪುರದ ವಿಚಾರಕ್ಕೆ ಯಾಕೆ ತುಟಿ ಬಿಚ್ಚೋದಿಲ್ಲ? ಬಾಗಲಕೋಟೆಯಲ್ಲಿ ಅಮಿತ್ ಶಾಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನೀವು ಅದನ್ನೇ ನಂಬ್ಕೊಂಡು ನಾವೇನ್ ಮಾಡಕ್ಕಾಗಲ್ಲ. ಅಮಿತ್ ಶಾ ಅವರು ನೇಹಾ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕ್ಯೂಸ್ಡ್ ಪರ್ಸನ್ ಅರೆಸ್ಟ್ ಮಾಡಿ ಅಲ್ವಾ, ಅದನ್ನು ಸಿಐಡಿ ಕೊಟ್ಟಿದ್ದೀವಿ, ಸ್ಪೆಷಲ್ ಕೋರ್ಟ್ ಮಾಡಿ ಅಕ್ಯೂಸ್ಡ್ ಪರ್ಸನ್ಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಷನ್ ಮಾತಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ವಿ. ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಮಿತ್ ಶಾ. ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ, ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ? ಅದು ಲವ್ ಜಿಹಾದ್ ಬೇರೆ ಏನೋ ಅಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಮಿತ್ ಶಾ ಅವರು ಮಣಿಪುರದ ವಿಚಾರ ಆದ್ರೆ ತುಟಿ ಬಿಚ್ಚೋದಿಲ್ಲ, ಒಂದೇ ಒಂದು ಮಾತನಾಡಲ್ಲ. ಆದರೆ ರಾಜ್ಯದ ವಿಚಾರಕ್ಕೆ ಬಂದ್ರೆ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಅದೇ ವಿಚಾರವನ್ನ ರಾಜಕೀಯಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ.